जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ॐ देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। गतिर्भर्ता प्रभुः साक्षी निवासः शरणं सुहृत् प्रभवः ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಎಷ್ಟು ಅಪರೂಪದ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಬಂದ್ರು. ಹಿಂದೆ ಅಹಂ ಅನ್ನುವ ಶಬ್ದವನ್ನ ಪ್ರತಿಯೊಂದಕ್ಕೂ ಬಳಸಿದ್ರು, ಇಲ್ಲಿ ಆ ಶಬ್ದವನ್ನೇ ಬಿಟ್ಬಿಟ್ರು. ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನ ನಿಧಾನ ಬೀಜಂ ಅವ್ಯಯಂ, ಒಂದು ಅವ್ಯಯನೂ ಬಳಸಲಿಲ್ಲ. ಎಲ್ಲಾ ನಾಮಗಳು ಭಗವಂತನ ವಿಶೇಷ ಗುಣಗಳನ್ನಾಗಿ ಇಲ್ಲಿ ಪರಿಚಯಿಸ್ತಾ ಬಂದ್ರು. ಅಹಂ ಅಂದ್ರೆ ಅಹೇಯತ್ವಾದ ಅಹಂ ನಾಮ ಅಂತ ಒಂದು ಭಗವಂತನ ವಿಶೇಷ ನಾಮವೂ ಹೌದು. ಅಹಂ ಕ್ರತುಹು, ದೋಷವಿಲ್ಲದ ಇದಕ್ಕಿಂತ ಮಿಗಿಲಾದ ಮತ್ತೊಂದು ತತ್ವವನ್ನ ಕ್ರತುವಿನ ದೃಷ್ಟಿಯಲ್ಲಿ, ಅಂದ್ರೆ ಮುಂದೆ ಎಲ್ಲ ಕಡೆ ನಾವೇ ಅದನ್ನ ಅನುಸಂಧಾನ ಮಾಡಬೇಕು ಅನ್ನೋದಕ್ಕೆ. ಪಿತಾ ಜಗತಃ ಮಾತಾ ಜಗತಃ ಪಿತಾ ಜಗತಃ ಧಾತಾ ಜಗತಃ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುಹು ಏವಾಚ ಅನ್ನೋದನ್ನು ಕೂಡ ಎಲ್ಲೋ ಒಂದ್ ಕಡೆ ಆಚಾರ್ಯರೇ ಏವ ಶಬ್ದವು ಭಗವಂತನನ್ನೇ ತಿಳಿಸುತ್ತೆ. ಆಸಮಂತಾತ್ ಇಂ ವರ್ತಯತಿ, ಇಡೀ ಜಗತ್ತಿನ ಎಲ್ಲರ ಬಯಕೆಗಳನ್ನ, ಈ ಅಂದ್ರೆ ಬಯಕೆ, ಆಸಮಂತಾತ್ ಇಂ ವರ್ತಯತಿ, ಎಲ್ಲರ ಒಳಗೆ ನಿಂತು ಅವರವರ ಬಯಕೆಗಳನ್ನ ನೆರವೇರಿಸುತ್ತಾನೆ, ನಡೆಯುವಂತೆ ಮಾಡ್ತಾನೆ. ಆದ್ರಿಂದ ಅವನಿಗೆ ಏವ ಅಂತ ಹೆಸರು. ಹೀಗೆ ಪ್ರತಿಯೊಂದು ಶಬ್ದವೂ ಕೂಡ ಅತ್ಯಂತ ಅದ್ಭುತವಾದಂತಹ ನಾಮವಾಗಿ ಇಲ್ಲಿ ಬಂದದ್ರ ಜೊತೆಗೆ ಮೊದಲಿಗೆ ಅಹಂ ಅಂತ ಬಿಡಿಸಿ ಹೇಳಿದ್ದು, ಎಲ್ಲದರಲ್ಲೂ ಒಬ್ಬನೇ ನಾನಿರುವುದು, ನನ್ನ ನಡುವೆ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ, ಕೇವಲ ಅದು ನನ್ನ ಉಸ್ತುವಾರಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಮಾತ್ರ ಇದ್ದು ಕೆಲಸ ಮಾಡುವುದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಭಾರಗಳನ್ನು ನಾನು ಮಾಡುತ್ತೇನೆ. ಅದು ಮತ್ತೆ ನನಗೆ ಯಾವತ್ತೂ ಕೂಡ ಆ ಕೆಲಸ ಅಯ್ಯೋ ಅಹೇಯ ಎಂದು ಆ ವಿಷಯದಲ್ಲಿ ನಾನು ಅದು ಹೇಯ ಅಂತ ಭಾವಿಸುವುದಿಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ಅದು ಜ್ಞಾನ ಕರ್ಮ ಇರಬಹುದು, ಯಜ್ಞ ಕರ್ಮ ಇರಬಹುದು, ಪಿತೃಕರ್ಮ ಇರಬಹುದು, ಅಥವಾ ವೈದ್ಯ ಕರ್ಮ ಇರಬಹುದು, ಅಥವಾ ಜಪಕರ್ಮ ಇರಬಹುದು. ಎಲ್ಲಿ ಎಲ್ಲಿ ನಾನು ಕಾರ್ಯಭಾರಗಳಲ್ಲಿ ತೊಡಗ್ತೇನೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೇಯನಾಗದೆ ಆ ಕಾರ್ಯಭಾರಕ್ಕೆ ಬೇಕಿರುವಂತಹ ಗುಣವಂತಿಕೆಯನ್ನ ಅತ್ಯಂತ ಚಂದದಿಂದ ಪರಿಚಯಿಸುವಂತಹ ರೀತಿಯಲ್ಲಿ ಅದನ್ನು ನಾನು ನಡೆಸ್ತೇನೆ. ಎಂದೂ ಕೂಡ ಆ ಕ್ರಿಯೆಯಲ್ಲಿ ನಾನು ಉದಾಸೀನ ಮಾಡುವುದಿಲ್ಲ ಅನ್ನೋದಕ್ಕೋಸ್ಕರ ಈ ನಾಮಗಳನ್ನ ಹೇಳಿದ್ರು. ಗಮ್ಯತೆ ಮುಮುಕ್ಷುಭಿಹಿ ಆಯ್ತದು, ಗತಿ ಇಂತಾಯ್ತು. ಯಾಕಂದ್ರೆ ಗತಿ ಅನ್ನುವ ಶಬ್ದವನ್ನ ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ.
ಇನ್ನು ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ, ಎಲ್ಲದಕ್ಕಿಂತ ಮುಗಿಲಾದ ಪರಾಯಣನಾದ್ರಿಂದಾಗಿ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಅಂತ ಹೇಳಿದ್ರಿಂದಾಗಿ ಅವನು ಶರಣಂ, ಅವನೇ ನೆಲೆಮನೆ, ಅವನೇ ಆಸರೆ, ಅವನೇ ರಕ್ಷಕ, ಅವನೇ ಭಯದಿಂದ ನಮ್ಮನ್ನ ಪಾರು ಮಾಡುವವನು, ಅವನೇ ನಮ್ಮ ಸಹ ಹೃದಯದಲ್ಲಿ ಸದಾ ಇದ್ದು ನಮಗೆ ಹಿತವನ್ನು ಬಯಸುವವನು. ಏನೇ ಮಾಡಿದ್ರೂ ಕಷ್ಟ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸಿದ್ರೂ ಕೂಡ ನಮ್ಮ ಕರ್ಮವನ್ನು ಕಳೆಯುವ ವ್ಯವಸ್ಥೆಯಲ್ಲಿ ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತೆ. ನಮ್ಮ ಕರ್ಮವನ್ನು ನಾವು ಉಣ್ಣದೆ ಬೇರೆಯವರಿಗೆ ಉಣ್ಣಿಸ್ಲಿಕ್ಕಾಗುದಿಲ್ಲ. ಅದರ ಪ್ರಭಾವದಿಂದ ಪಾರಾಗುವುದಕ್ಕೆ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡಬಹುದು ಬಿಟ್ರೆ, ಕರ್ಮ ಅನುಭವಿಸ್ಲಿಕ್ಕೆ ಇಲ್ಲದಂತೆ ಅದನ್ನು ತಪ್ಪಿಸಿ ಮುಂದೆ ಹೋಗ್ಬೋದಷ್ಟೇ ಬಿಟ್ರೆ, ಅನುಭವಿಸದೆ ದಾಟಿಸ್ಲಿಕ್ಕಾಗುವುದೇ ಇಲ್ಲ. ಆದ್ರಿಂದಾಗಿ ಕೆಲವೊಮ್ಮೆ ಡಾಕ್ಟ್ರು ನೆಟ್ಟಿಗೆ ತೆಗೆದು ಮೂಳೆಯನ್ನ ಪಟ್ ಅಂತ ಸೇರಿಸ್ತಾರೆ. ಒಂದ್ಸರ್ತಿ ಜೀವ ಹೋದಾಗಾಗುತ್ತೆ. ಆದ್ರೆ ಮುಂದೆ ಯಾವತ್ತೂ ಕೂಡ ಆ ತೋಳನ್ನೋ ಅಥವಾ ಯಾವ ಭಾಗದ ಮೂಳೆಯನ್ನು ಅವರು ಜೋಡಿಸ್ಲಿಕ್ಕೋಸ್ಕರ ಒತ್ತಡ ಹಾಕಿದ್ರೋ, ಆ ಭಾಗ ಇಡೀ ಜೀವನ ಸುಖವಾಗಿ ಬದುಕ್ಲಿಕ್ಕಾಗುವಂತಾಗತ್ತೆ. ಆದ್ರೆ ಆಗ ಒಂದ್ಸರ್ತಿ ಮಾತ್ರ ಜೀವ ಬಾಯಿಗೆ ಬರುತ್ತೆ. ಆದ್ರೆ ಹಾಗೆ ಅವರು ನಡೆಸಿದ್ದು ಒಳ್ಳೇದೇ ಆಯ್ತು ಅಂತ. ಆ ಕರ್ಮ ಮಾಡದೇ ಇದ್ರೆ ನಾವು ಬದುಕ್ಲಿಕ್ಕಾಗ್ತಿರ್ಲಿಲ್ಲ. ಆದ್ರಿಂದಾಗಿ ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಭಗವಂತ ಏನ್ ನಮಗೆ ಮಾಡಿದ್ರು ಕೂಡ ಅದು ಅನುಕೂಲಕ್ಕಾಗಿಯೇ ಮಾಡುತ್ತಾನೆ ಹೊರತು ನಮಗೆ ಹಾನಿ ಮಾಡುವುದಕ್ಕೋಸ್ಕರ ಯಾವತ್ತೂ ಮಾಡುವುದಲ್ಲ ಅನ್ನುವ ಸಂಗತಿಯನ್ನ ಹೇಳಿದ್ರು. ಯಾರು ಶುಭ್ರವಾದ ದೃಷ್ಟಿಯಿಂದ ಜಗತ್ತನ್ನ ನೋಡುತ್ತಾನೋ ಅವನು ಈ ಜಗತ್ತಿನಲ್ಲಿ ಪ್ರತಿಯೊಂದು ಕರ್ಮದ ಹಿಂದೆ ಭಗವಂತ ಎಷ್ಟು ಚೆನ್ನಾಗಿ ತುಂಬಿಕೊಂಡಿದ್ದಾನೆ, ಹೇಗೆ ಧಾರಣೆ ಮಾಡಿದ್ದಾನೆ. ಜಗತ್ ನಿಹತಂ ವಿಶ್ವಕರ್ಮಣಿ, ಇಡೀ ಜಗತ್ತು ಅವನಲ್ಲಿ ನೆಲೆಗೊಂಡಿದೆ. ಆದ್ರಿಂದಾಗ ಅವನಿಗೆ ನಿಧಾನ ಅಂತ ಹೆಸರು. ನಿತರಾಂ ಧೀಯಂತೆ ಭೂತಾನಿ ಅಥವಾ ಜಗತ್. ನಿತರಾಂ ಮಧ್ಯದಲ್ಲಿ ಎಂದೋ ಒಂದು ದಿವಸ ಸಾಕಾಯ್ತು, ಸ್ವಲ್ಪ ಯಾರಾದ್ರೂ ಬೇರೆಯವ್ರು ಹಿಡ್ಕೊಳ್ಳಿ, 7 ದಿನಗಳ ಕಾಲ ಕಿರುಬೆರಳಿನ ತುದಿಯಲ್ಲಿ 7 ವರ್ಷದ ಹುಡುಗ ಒಂದು ಕ್ಷಣವೂ ಕೂಡ ಮುಖವನ್ನು ಸಿಂಡರಿಸದೆ ಬೆಟ್ಟವನ್ನ ಹೊತ್ತು ನಿಂತ ಇಂದ್ರನ ದರ್ಪವನ್ನ ಇಳಿಸುವುದಕ್ಕಾಗಿ 24/7 ಒಂಥರ ಲಾಕ್ಡೌನ್. ಎಲ್ಲೂ ಜನ ಅಥವಾ ಜೀವಜಾತಗಳು, ಯಾವುದೇ ಪ್ರಾಣಿ ಪಕ್ಷಿಗಳು ಹೊರಗೆ ಹೋಗುವ ಹಾಗಿರ್ಲಿಲ್ಲ. ಅಷ್ಟೂ ಜೀವರಾಶಿಗಳಿಗೆ ಬೆಟ್ಟದ ಅಡಿಯಲ್ಲಿ ಮನೆ ಮಾಡಿ ಕೊಟ್ಟಿದ್ದ. ಆದ್ರಿಂದಾಗ ಅವನಿಗೆ ನಿಧಾನ ಅಂತ ಹೆಸರು. ನಿತರಾಂ ಧೀಯತೆ, ನಿರಂತರ ಹಿಡ್ಕೊಳ್ತಾನೆ, ನಿರಂತರ ಎತ್ತಿ ಹಿಡಿತಾನೆ. ಯಾವತ್ತು ಕೈ ಬಿಟ್ಟವನಲ್ಲ ಭಗವಂತ, ಅವನ್ ಕೈ ಬಿಡುವುದೂ ಇಲ್ಲ. ನಮ್ಗೆ ಇದು ಗೊತ್ತಾದ್ರೆ ನಮ್ಮ ಬದುಕಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ, ಪ್ರತಿಯೊಂದಕ್ಕೂ ಒಂದು ಅರ್ಥ ಬರುತ್ತೆ ಜೀವನದಲ್ಲಿ. ಹಾಗೆ ಅರ್ಥ ಇಲ್ಲದೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ನಮಗೆ ಅಪೂರ್ಣವಾದಂತಹ ಫಲವನ್ನ ಕೊಡ್ತಿತ್ತು. ಆದ್ರೆ ಅದು ಭಗವಂತ ನಡೆಸ್ತಾ ಇರುವುದರಿಂದಾಗಿ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ಯಾರಿಗೂ ಕೂಡ ಮನುಷ್ಯ ಭಯ ಪಡಬೇಕಾದ ಅಗತ್ಯ ಬರುವುದಿಲ್ಲ. ದೇವರ ಸುಪರ್ದಿಯಲ್ಲಿದೆ. ಆದ್ರಿಂದ ನಾವು ಅನಾಯಾಸವಾಗಿ ಪ್ರತಿಯೊಂದನ್ನು ದೃಢವಾಗಿ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅವನ ರಕ್ಷಣೆಯಲ್ಲಿ ಇದೆ ಅಂದ್ರೆ ಅದು ಪರಿಪೂರ್ಣವಾಗಿದೆ. ಮುಂದಿನ ಮಾತುಗಳು ಅದಕ್ಕಿಂತ ಮುಂಚೆ ನಾವು ಆಚಾರ್ಯರ ತಾತ್ಪರ್ಯದ ಭಾಗವನ್ನ ನೋಡಬೇಕಾದ್ದು. ಅದೇ ಪುಟದಲ್ಲಿ
ಕೆಳಭಾಗದಲ್ಲಿದೆ. ಪ್ರಳಯ ಕಾಲೇ ಸಂಹರ್ತೃತ್ವಾತ್ ಪ್ರಳಯ. ಅವನನ್ನ ನಾವು ಪ್ರಭವ ಪ್ರಳಯ ಸ್ಥಾನಂ ಅಂತ ಕರೆದ್ವಿ. ಅದರಿಂದಾಗಿ ಅವನನ್ನ ಸಂಹರ್ತೃತ್ವಾತ್ ಪ್ರಳಯ. ಅತ್ರ ಪ್ರಲೀಯಂತೆ, ಎಲ್ಲವೂ ಇವನಲ್ಲಿ ನೆಲೆಗೊಳ್ಳುತ್ತೆ. ಅನ್ಯದಾ ಅಪಿ ಇತಿ ಮೃತ್ಯು. ಪ್ರಾಣಭರ್ತಾಯತ್ ಅಮೃತಂ ಪ್ರವಿಲಾಪಯನ್ ವಿಶ್ವಂ ಪ್ರಳಯ ಇತ್ಯುಕ್ತಃ ಮೃತ್ಯುರನ್ಯತ್ರ ಮಾರಣಾತ್. ಅವನು ಪ್ರಳಯವೂ ಹೌದು, ಮೃತ್ಯುವೂ ಹೌದು. ಪ್ರಾಣ ಶರೀರನಾಗಿ ಇದ್ದು ಪ್ರಾಣನನ್ನ ಹೊತ್ತು ಯಾವುದಕ್ಕೆ ಸಾವೇ ಇಲ್ವೋ ಅದನ್ನ ಸಾಯಿಸದೆ, ಯಾವುದನ್ನ ಬಿಟ್ಟು ಹೋಗಬೇಕಾದ ವಸ್ತು ಇದೆಯೋ ಅದನ್ನ ಆ ಶರೀರದಿಂದ ಬಿಡಿಸಿ, ಪ್ರಳಯ ಅಂದ್ರೆ ಎಲ್ಲವನ್ನು ಏನಿತ್ತು ಅದೆಲ್ಲ ಮುಗಿಸುವುದು ಅಂತ ಅರ್ಥ ಅಲ್ಲ. ಬೈಫರ್ಕೇಟ್ ಮಾಡೋದಷ್ಟೇ. ಜೀವಿಗಳನ್ನು ತನ್ನ ಹೊಟ್ಟೆಯೊಳಗೆ ಹಾಕೊಳ್ತಾನೆ, ಉಳಿದ ಪ್ರಕೃತಿಯನ್ನು ಕೂಡ ಅದರ ಮೂಲ ಸ್ಥಿತಿಗೆ ಕೊಂಡು ಹೋಗಿ ನಿಲ್ಲಿಸ್ತಾನೆ. ಪ್ರವಿಲಾಪಯನ್, ಪ್ರವಿಲಾಪಯನ್, ಪ್ರಕೃಷ್ಟವಾಗಿ ವಿವಿಧ ವಿಭಾಗಗಳಿಗೆ ಅಲ್ಲಲ್ಲಿಯೇ ಅದನ್ನ ಜೋಡಿಸುವಂತಹ ಕೆಲಸವನ್ನ ಭಗವಂತ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾನೆ. ಆದ್ರಿಂದಾಗಿ ಅವನನ್ನ ಪ್ರಳಯ ಅಂತ ಕರೀತಾರೆ. ಪ್ರಳಯ ಅಂದ್ರೆ ಪ್ರಕೃಷ್ಟವಾದ ಲಯ. ನಾವು ಕೆಲವೊಂದ್ ಸರ್ತಿ ಯಾವುದೋ ಒಂದು ಕಾರ್ಯಭಾರ ಮಾಡ್ಲಿಕ್ಕೆ ಹೋದಾಗ ಅದರ ಪದಾರ್ಥಗಳು ಸರಿಯಾಗಿ ನಮಗೆ ಅದನ್ನ ಅರೇಂಜ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಮುಗಿಸ್ಬಿಡ್ತೇವೆ. ಇದು ಬಿಡಿಸ್ಲಿಕ್ಕಾಗಲ್ಲ, ಹೇಳಿಸ್ಲಿಕ್ಕಾಗಲ್ಲ, ಹೇಳಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ ಅಂತ. ಆದ್ರೆ ಭಗವಂತ ಕಾರ್ಯವನ್ನ ಮುಗಿಸುವಾಗ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅದು ಯಾವ ಮೂಲ ಸ್ಥಿತಿಗೆ ಹೋಗಿ ನಿಲ್ಬೇಕೋ ಮತ್ತು ಎಷ್ಟೆಷ್ಟು ಕರ್ಮಗಳನ್ನು ಮುಗಿಸಿ ಜೀವಜಾತಗಳು ತಮ್ಮ ಈಗಿನ ಪ್ರಯಾಣವನ್ನ ಮುಗಿಸ್ಬೇಕೋ ಅದೆಲ್ಲವನ್ನ ಅನುಭವಿಸುವಂತ, ಅಯ್ಯೋ ನನ್ ಇನ್ನೊಂಚೂರು ಪೇಪರ್ ಬಾಕಿ ಇದೆ, ನಿಮ್ ಟೈಮ್ ಮುಗಿದೋದ್ರೆ ನನ್ ಬರ್ದಾಗ್ಲಿಲ್ಲ ಅನ್ನೋ ತರದ ಒಂದಿಷ್ಟು ಜನರ ಕರ್ಮವನ್ನ ಅನುಭವಿಸಿಕೊಡ್ಲಿಕ್ಕೆ ಅವ್ರಿಗೆ ಬಾಕಿ ಇತ್ತು, ಅದನ್ನೊಂಚೂರು ಎಕ್ಸ್ಟೆಂಡ್ ಮಾಡಿ ಕೊಡಿ ಅಂತ ಭಗವಂತ ಕಾಲವನ್ನ ತಪ್ಪಿಸಿ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳುವಂತಹ, ಅದಕ್ಕೆ ಪ್ರಕೃಷ್ಟ ಲಯ. ಅದು ಪೂರ್ಣ ಪ್ರಮಾಣದ ಅರ್ಥವತ್ತಾದ ಯಾವುದೇ ಚ್ಯುತಿ ಇಲ್ಲದ ಲಯ ಅದು. ಹಾಗಾಗಿ ಅವನನ್ನೇ ಪ್ರಳಯ ಅಂತ ಕರೆದ್ರು. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಅಷ್ಟೇ ಅಲ್ಲ, ಮಾರಣಾತ್ ಮೃತ್ಯು. ಹೊಡಿಬೇಕಾಗುತ್ತೆ, ಕೆಲವನ್ನ ಹೊಡೆದು ಬಡದು ಮುಗಿಸ್ಬೇಕಾಗುತ್ತೆ. ಅದು ಹೊರಡ್ಲಿಕ್ಕೆ ರೆಡಿ ಇಲ್ಲ. ನಾನು ಇನ್ನು ಬರಲ್ಲಪ್ಪ, ನಾನು ಇಲ್ಲೇ ಇರ್ತೇನೆ ಅಂತ ಕೂತಿದ್ರೆ ಅವನನ್ನ ತಾನೇ ಎತ್ತಿ ಕರ್ಕೊಂಡು ಬರ್ಬೇಕಾಗತ್ತೆ. ಕರ್ಮ ಅನುಭವಿಸುವುದರ ವಿಷಯದಲ್ಲಿರ್ಬಹುದು ಅಥವಾ ಸಾಧನೆಯ ಮೇಲ್ಮಟ್ಟಕ್ಕೆ ಏರುವುದರ ವಿಷಯದಲ್ಲಿರ್ಬಹುದು. ಕೆಲವು ಕಡೆ ಅವನ ಅಮೃತ ಯತ್ ಅಮೃತಂ ಪ್ರವಿಲಾಪಯನ್, ಯಾವ್ದ್ಯಾವುದು ನಾಶ ಹೊಂದದ್ದೋ ಅದನ್ನ ಹಾಗೆ ಉಳಿಸ್ತಾನೆ. ಹೊಂದಬೇಕಾದ್ದನ್ನ ಹೊಂದುವಂತೆ ಮಾಡ್ತಾನೆ, ಹೊಂದದ್ದನ್ನ ಹೊಂದದಂತೆ ಮಾಡ್ತಾನೆ. ಹೀಗೆ ಸತ್ ಸಾಧುಗುಣ ಪೂರ್ಣತ್ವಾತ್ ಅಸ್ಮಾನ್ ನಾನ್ಯೋ ಗುಣಾಧಿಕಃ ಯತೋತೋ ಸದಿತಿ ಪ್ರೋಕ್ತಂ ವಿಷ್ಣುವಾಖ್ಯಂ ಪರಮಂ ಪದಂ. ಒಂದು ಶಬ್ದ ನಿರ್ಣಯದ ಮಾತು. ಸತ್, ಭಗವಂತ ಸತ್. ಯಾಕಂದ್ರೆ ಸಾಧುಗುಣ ಪೂರ್ಣತ್ವಾತ್, ಸಾಧುವಾದ ಗುಣಗಳಿಂದ ತುಂಬಿದವನು, ಸಜ್ಜನಿಕೆಯ ಗುಣಗಳಿಂದ ಪೂರ್ಣನಾದವನು. ನ ಅನ್ಯೋ ಗುಣಾಧಿಕ, ಇವನಿಗಿಂತ ಮಿಗಿಲಾದ ಮತ್ತೊಬ್ಬ ಗುಣಪೂರ್ಣ ಇಲ್ಲ. ಆದ್ರಿಂದಾಗಿ ಪೂರ್ಣ ಪ್ರಮಾಣದ ಸತ್. ಆದ್ರೆ ಅದರ ಜೊತೆಗೇನೆ ಅವನು ಅಸತ್ ಕೂಡ ಹೌದು. ಯಾಕೆಂದ್ರೆ ಯತಃ ಅನ್ಯ ಗುಣಾಧಿಕ ನಾಸ್ತಿ, ಅಧಿಕಂ ಸತ್ ಇವನೇ. ಅದಾಗಿ ಅಸತ್ ಅಂದ್ರೆ ಇವನೇ, ಸತ್ ಅಂದ್ರೆ ಇವನೇ. ಯಥೋತೋ ಸತಿತಿ ಪ್ರೋಕ್ತಂ, ಆ ಕಾರಣಕ್ಕಾಗಿ ಅವನನ್ನ ಇವನಿಗಿಂತ ಮಿಗಿಲಾದ ಮತ್ತೊಬ್ಬ ಗುಣವಂತ ಇಲ್ಲ. ಆದ್ರಿಂದಾಗಿ ಇದು ಅನುತ್ತಮ ಇದ್ದ ಹಾಗೆ. ಅಯ್ಯೋ ಏನ್ರಿ ದೇವರನ್ನ ಅನುತ್ತಮ ಅಂತ ಕರಿತೀವಿ, ಅವನು ಉತ್ತಮ ಅಲ್ಲ ಅಂತನಾ?
ಅಯ್ಯೋ! ಅದು ಒಂದೇ ಶಬ್ದ ಅಲ್ಲ ರೀ. ಅನುತ್ತಮ ಅಂದ್ರೆ ನಮ್ಮ ಲೋಕದಲ್ಲಿ ಅನುತ್ತೀರ್ಣ ಅಂತ ಹಾಕಿದ ಹಾಗಲ್ಲ ಅದು ಅನುತ್ತಮ ಅಂದ್ರೆ. ಅನುತ್ತಮ ಅಂದ್ರೆ ಇವನಿಗಿಂತ ಉತ್ತಮ ಮತ್ತೊಬ್ಬ ಇಲ್ಲ ಅಂತ. ಹಾಗೆ ಇವನ ಹಾಗೆ ಸತ್ ಮತ್ತೊಬ್ಬ ಇಲ್ಲ. ಇವನಷ್ಟು ಗುಣಪೂರ್ಣನಾದವ ಅನ್ಯಃ ಗುಣಾಧಿಕಃ ನ. ಅದರಿಂದಾಗಿ ಅಧಿಕ ಸದ್ಗುಣಪೂರ್ಣ ಅನ್ನುವ ಅರ್ಥದಲ್ಲಿ ಅಸತ್ ಅನ್ನೋ ಶಬ್ದ ಇದೆ. ಯಾರನ್ನು ಹೇಳಿದ್ದದು? ನೀವು ಯಾರಿಗಾದ್ರೂ ನಿಮ್ಗೆ ಬೇಕಾದವರಿಗೆ ಹೇಳ್ಬಹುದಾ ಅಂದ್ರೆ ಇಲ್ಲ ಇಲ್ಲ. ವಿಷ್ಣುವಾಖ್ಯಂ ಪರಮಂ ಪದಂ. ಅದು ಪರಮಾತ್ಮನದ್ದೇ ಪರಿಪೂರ್ಣವಾದ ನಾಮ. ಬೇರೆ ಯಾರಲ್ಲೂ ಈ ನಾಮದ ಅನುಸಂಧಾನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೀಗೆ ಶಬ್ದ ನಿರ್ಣಯದ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು. ಸರಿ, ವಾಪಸ್ಸು ಮತ್ತೆ ಮೂಲ ಶ್ಲೋಕಕ್ಕೆ ಬರುದಾದ್ರೆ 19ನೇ ಶ್ಲೋಕ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಸತ್ ಕಾರ್ಯಂ ಅಸತ್ ಕಾರಣಂ. ಇದು ಭಾಷ್ಯದ ಅರ್ಥ. ಸತ್ ಅನ್ನೋ ಶಬ್ದಕ್ಕೆ ಕಾರ್ಯ ಅಂತ ಅರ್ಥ. ಅಸತ್ ಅನ್ನೋದಕ್ಕೆ ಕಾಣದೇ ಇರುವ ಕೈವಾಡ, ಅದು ಕಾರಣ ಅಂತ ಅರ್ಥ. ಸದಭಿವ್ಯಕ್ತ ರೂಪತ್ವಾತ್ ಕಾರ್ಯಮಿತ್ಯಭಿಧೀಯತೆ ಕಾರ್ಯಮಿತ್ಯುಚ್ಯತೆ ಬುಧೈ. ಸದಭಿವ್ಯಕ್ತ ರೂಪತ್ವಾತ್. ಸತ್ ಅಂದ್ರೆ ಏನು ಅಂದ್ರೆ ಅಭಿವ್ಯಕ್ತ ರೂಪ, ತೆರೆದು ಕಾಣಿಸಿಕೊಳ್ಳುವಂತಹ ಗುಣವುಳ್ಳದ್ದು. ಅದನ್ನ ಕಾರ್ಯ ಅಂತ ಕರೀತಾರೆ. ಕಾರ್ಯ ಯಾವತ್ತು ಕಾಣುತ್ತೆ, ಅಡಿಗೆ ಮಾಡುವುದು ಕಾಣಲ್ಲ. ಮಾಡಿದ್ಮೇಲೆ ತಟ್ಟೆಗೆ ಬಡಿಸುವಾಗ ಅಷ್ಟೇ ಕಾಣ್ತಾ ಇರುತ್ತೆ ತಿನ್ನುವನಿಗೆ. ಆದ್ರೆ ಹಿಂದೆ ಎಷ್ಟು ಕಷ್ಟ ಇದೆ, ಎಷ್ಟು ಒಲೆ ಮುಂದೆ ಕೂಡಬೇಕು, ಎಷ್ಟು ಪದಾರ್ಥಗಳನ್ನ ಸಿದ್ಧಪಡಿಸಿಕೊಳ್ಬೇಕು, ಎಷ್ಟು ಆ ಪೂರ್ವ ಸಿದ್ಧತೆ ಬೇಕು, ಇದು ಗೊತ್ತಿರುದು. ಅವನಿಗೆ ತಿನ್ನುವಾಗ ಒಂದ್ ಕ್ಷಣದಲ್ಲಿ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಬೈಕೊಳ್ಲಿಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ, ತುಂಬಾ ಶ್ರಮ ಇರುತ್ತೆ ಅದರ ಹಿಂದೆ. ಅದನ್ನ ಅಸತ್ ಶಬ್ದದಿಂದ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಅಸತ್ ಅವ್ಯಕ್ತ ರೂಪತ್ವಾತ್. ಕೆಲಸಗಳು ಯಾವತ್ತೂ ಕಾಣುವುದಿಲ್ಲ. ಹಿಂದೆ ಯಾರು ಅದಕ್ಕೋಸ್ಕರ ಶ್ರಮ ಪಡ್ತಾ ಇರ್ತಾರೋ, ಸಿನಿಮಾ ಬಂತು ಅಂದ್ರೆ ನಾಯಕ ಪ್ರಧಾನವಾಗಿ ಕಾಣಿಸ್ತಾನೆ, ಚಿತ್ರಗಳು ಪ್ರಧಾನವಾಗಿ ಕಾಣಿಸುತ್ತೆ, ಹಾಡುಗಳು ಎತ್ತಿ ಕೇಳಿಸುತ್ತೆ. ಆದ್ರೆ ಅದರ ಹಿಂದೆ ಆ ರೀತಿ ಪ್ರತಿಯೊಂದು ಸ್ವರವೂ ಕೂಡ, ಅಥವಾ ಪ್ರತಿಯೊಂದು ಫ್ರೇಮ್ ಕೂಡ, ಅಥವಾ ಪ್ರತಿಯೊಂದು ಡೈಲಾಗ್ ಕೂಡ, ಅಥವಾ ಪ್ರತಿಯೊಂದು ದೃಶ್ಯವೂ ಕೂಡ ಅದ್ಭುತವಾಗಿ ಕಾಣುವುದಕ್ಕೆ ಸಾವಿರಾರು ಜನ ಹಿಂದಿನಿಂದ ಶ್ರಮ ಪಟ್ಟಿರ್ತಾರೆ. ನಮಗೆ ಎದುರುಗಡೆ ಕಾಣುವುದು, ಆ ವ್ಯಕ್ತಿಯ ಮೇಲೆ ಅಭಿಮಾನ ಬರುವುದು, ನಾವು ಎಲ್ಲಾ ಕಡೆಯಲ್ಲೂ ಹೀಗೆ ಅನ್ಸುತ್ತೆ. ಯಾರು ನಿಜವಾಗಿ ಅದಕ್ಕೆ ಶ್ರಮ ಪಟ್ಟಿರ್ತಾರೋ, ನಿಜವಾಗಿ ಅದರ ಕರ್ತೃವೋ, ಅವನನ್ನು ಮರೆಯುವುದೇ ಜಾಸ್ತಿ. ಅದು ಜಗತ್ತಿನ ವಿಷಯದಲ್ಲಿರ್ಬೋದು, ಜಗತ್ತಿನಲ್ಲಿರುವ ಸಣ್ಣ ಪುಟ್ಟ ಕಾರ್ಯಭಾರಗಳ ವ್ಯವಸ್ಥೆಯ ಹಿನ್ನೆಲೆಯನ್ನು ಗಮನಿಸುವಾಗ್ಲೂ ಇರಬಹುದು. ನಮಗೆ ಯಾರು ನಿಜವಾಗಿ ಈ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಾರೋ, ನಾವು ಅವರನ್ನು ನೆನಪಿಸ್ಕೊಳ್ಳಲ್ಲ. ಯಾರು ಭಾರಿ ಭಾರಿ ದೇಶದ ಹೆಸರು ಹೇಳ್ಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇರ್ತಾರೋ, ಅವರನ್ನ ನಾವು ಸದಾ ನೆನಪಿಸ್ಕೊಳ್ತೇವೆ. ಹೊಟ್ಟೆಪಾಡಿಗಾಗಿ ಮಾಡುವವರನ್ನು ನಾವು ಸೇವಕರು ಅಂತೀವಿ. ಸಂಬಳ ತೆಗೆದುಕೊಂಡು ಮಾಡುವವರನ್ನ ನಾವು ಆದರ್ಶರು ಅಂತೀವಿ. ಆದ್ರೆ ನಿಜವಾಗಿ ಜೀವನದುದ್ದಕ್ಕೂ ನಮಗೆ ಕಾಪಿ ಲೆಫ್ಟ್ ಅಂತ ಎಲ್ಲ ಫಾರ್ಮುಲಾಗಳನ್ನ ಬಿಟ್ಟು ಹೋದ ಋಷಿಗಳನ್ನ ಅವರು ಕೊಟ್ಟು ನಾವು ಇವತ್ತು ಬದುಕಲಿಕ್ಕಾಗುವಂತಹ ವೇದವನ್ನ ನಾವು ಶಾಸ್ತ್ರದ ಹಿನ್ನೆಲೆ ಇಟ್ಟುಕೊಂಡು ಅದನ್ನ ಗೌರವಿಸಿ ನಮ್ಮದಾಗಿಸಿಕೊಳ್ಳುವ ಪ್ರಯತ್ನ ನಾವು ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಆದ್ರೆ ಸಾವಿರಾರು ವರ್ಷಗಳ ಕಾರಣ ಅಂದ್ರೆ ಒಂದು ಆ ಮಂತ್ರ ಸಿದ್ಧಿ ಅನ್ನುವ ಕಾರ್ಯ ಮೂಡುವುದಕ್ಕೆ ಸಾವಿರಾರು ವರ್ಷಗಳ ತಪಸ್ಸು ಅನ್ನುವ ಕಾರಣ ಯಾವತ್ತು ಕಾಣುವುದೇ ಇಲ್ಲ. ಕಾರಣಂ ಚಾಪಿ ಶಬ್ದಿತಂ. ಕಾರಣ ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನ ನಡೆಸಿದವನ ವ್ಯವಸ್ಥೆಯನ್ನ ಸರಿಯಾಗಿ ಕಣ್ಣು ಬಿಟ್ಟು ನೋಡಿದಾಗ ವಿಷ್ಣುವಾಕ್ಯಂ ಪರಮಂ ಪದಂ ಅಂತ ಹೇಳಿದ್ರೇನು, ಅದು ನಿಜವಾಗಿ ಈ ಎಲ್ಲ ಕಾರ್ಯದ ಹಿಂದೆ ಇರುವ ಶಕ್ತಿ.
ಅಸಚ್ಚ ಸಚ್ಚೈವ ಯಚ್ಚಯತ್ ವಿಶ್ವಂ ಸದಸತಃ ಪರಂ. ಇದು ಭಾರತದಲ್ಲಿ ಬಂದ ಮಾತು. ಅಸತ್ ಮತ್ತು ಸತ್ ಏನಿದೆ, ವಿಶ್ವಂ ಸದಸತಃ ಪರಂ, ಇದು ಅದಕ್ಕಿಂತಲೂ ಮೀರಿ ನಿಂತದ್ದು. ಸದಸಚ್ಚಾಹಮರ್ಜುನ, ಸತ್ ಅಸತ್ಗಳ ನಡುವೆ ಭಗವಂತ ಇದ್ದಾನೆ, ಆದರೆ ಅವನು ಸತ್ ಮತ್ತು ಅಸತ್ಗಳನ್ನು ಮೀರಿ ನಿಂತಿದ್ದಾನೆ. ಇನ್ನು ಈ ಶ್ಲೋಕದಲ್ಲಿ ಒಂದು ಗಮನಿಸಬೇಕಾದ ಅಂಶ, ಇದು ಪೂರ್ತಿ ಸಾಲು ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗ್ಲಿಲ್ಲ. ಇದು ಸುಮಾರೊಂದು 7-8 ಉಪನಿಷತ್ತು ಖಂಡಗಳ ಭಾಗ ಇದು. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಂ ಸೃಜಾಮಿ ಚ, ಅಹಂ ವರ್ಷಂ ನಿಗೃಹ್ಣಾಮಿ, ಅಹಂ ತಪಾಮಿ, ಅಹಂ ಉತ್ಸೃಜಾಮಿ. ಇದು ತಪಂತನ್ನ ನಿಂದ್ಯಾತ್ ತದ್ವ್ರತಂ, ನಾನು ಭೂಮಿಯನ್ನ ಸುಡುವ ಕಾರ್ಯ ಮಾಡುತ್ತೇನೆ. ಈ ಸುಡುವ ಕಾರ್ಯದ ಉದ್ದೇಶ ಜೀವಂತಿಕೆಗಾಗಿ, ಮಣ್ಣಿನ ಫಲವತ್ತತೆಗಾಗಿ, ಜೀವದ ರಕ್ಷಣೆಗಾಗಿ, ಮುಂದಿನ ಬೆಳವಣಿಗೆಗಾಗಿ, ಸಂತತಿಯ ಸಂಪರ್ಕಕ್ಕಾಗಿ. ಅದರಿಂದಾಗಿ ನಾನು ಸೂರ್ಯನಲ್ಲಿ ನಿಂತು ತಾಪಿನಿ ಅನ್ನುವ ಶಕ್ತಿಯಿಂದ ಭೂಮಿಯನ್ನು ಸುಡುವಂಥದ್ದು ಜಗತ್ತಿನ ಒಳಿತಿಗಾಗಿ. ಅದಕ್ಕೆ ಕೃಷ್ಣ ಹೇಳಿದ ಅಹಂ ತಪಾಮಿ, ನಾನೇ ಈ ಜಗತ್ತನ್ನ, ಅಲ್ಲಿ ತಪಂತನ್ನ ನಿಂದ್ಯಾತ್ ಅಂತ ಅಷ್ಟೇ ಹೇಳಿ ಇದು ದೇವರ ಕಾರ್ಯ ಅಂತ ನೇರ ಗೊತ್ತಾಗುದಿಲ್ಲ. ಗೀತೆಯ ಇಡೀ ಉಪನಿಷತ್ತಿನ ಅಷ್ಟೂ ಸಾಲುಗಳನ್ನು ಒಂದೇ ಶಬ್ದದಲ್ಲಿ ಮುಗಿಸ್ಬಿಡ್ತು. ಅಹಂ ತಪಾಮಿ, ಆ ಸೂರ್ಯನಲ್ಲಿ ನಿಂತು ಸುಡುವ ಶಕ್ತಿ ನಾನೇ ಆಗಿದ್ದೇನೆ. ಅಲ್ಲಿ ಒಂದು ವ್ರತದ ಸ್ವರೂಪವನ್ನು ಹೇಳಿದ್ರು, ತಪಂತಂನ ನಿಂದ್ಯಾತ್. ದೇವರನ್ನ ನಾವು ಬಿಸಿಲನ್ನ ನಿಂದಿಸುವುದು ಅಂದ್ರೆ ತಾಪ ಕೊಟ್ಟ ಭಗವಂತನನ್ನೇ ನಿಂದಿಸುವುದು ಅಂತ ಅರ್ಥ. ಸೆಕೆ ಆಗ್ತಾ ಇದೆ ಅಂತ ನಾವು ಪ್ರಕೃತಿಯನ್ನ ಬೈತೇವೆ, ಸೆಕೆ ಆಗ್ತಾ ಇದೆ ಅಂತ ನಾವು ವ್ಯವಸ್ಥೆಯನ್ನ ಅಲ್ಲಗಳಿತೇವೆ. ಆದ್ರೆ ಕೃಷ್ಣ ಹೇಳ್ತಾನೆ, ಆ ಬಿಸಿಲು ಕೊಡುವವನು ನಾನು. ಅಹಂ ವರ್ಷಂ ನಿಗೃಹ್ಣಾಮಿ ಉತ್ಸೃಜಾಮಿ, ನಾನು ಮಳೆಯನ್ನ ಬರೆಸ್ತೇನೆ, ಸಾಕು ಅಂದಾಗ ನಿಲ್ಲಿಸ್ತೇನೆ. ಅಲ್ಲಿ ಮಳೆಯ ಅಂಶದಲ್ಲೂ ಕೂಡ ವರ್ಷಂತನ್ನ ನಿಂದ್ಯಾತ್ ತದ್ವ್ರತಂ, ನಾನು ಅದರ ಪೂರ್ವ ಭಾಗ ಹೇಳಿಲ್ಲ, ಅಲ್ಲೂ ಮಳೆಯ 5 ವಿಭಾಗಗಳನ್ನ ಮಾಡಿ, ವಾತಃ ಪವತೆ ಸಹಿಂಕಾರಃ, ವಿದ್ಯೋತತೆ ಸಪ್ರಸ್ತಾವಃ, ಯದ್ವರ್ಷತಿ ಸ್ವಬುದ್ಗೀತಃ, ನಿಧಾನ ಆಗುತ್ತೆ ಅದು ಪ್ರತಿಹಾರ, ಉಪರಮತಿ ತತ್ ನಿಧನಂ ಅಂತ ವಾಸುದೇವ ಸಂಕರಣ ಪ್ರದ್ಯುಮ್ನ ನಿರುದ್ಧ ನಾರಾಯಣ ಅಂತ ಭಗವಂತನ ಪಂಚವಿಧ ಸಾಮವನ್ನ ವರ್ಷದ ಮಳೆಯ ಪ್ರವೃತ್ತಿಯಲ್ಲಿ ಹೇಳಿ, ನಾನೇ ಆ ಮಳೆಯನ್ನು ನಿಲ್ಲಿಸುವವನು, ನಾನೇ ಆ ಮಳೆಯನ್ನ ಕೊಡುವವನು ಅಂತ ಹೇಳುವ ಮೂಲಕ ಕೊನೆಯಲ್ಲಿ ಆ ಮಳೆಯ ಪ್ರವೃತ್ತಿಯನ್ನ ಯಾವತ್ತೂ ಕೂಡ ಏನ್ರಿ 24 ಗಂಟೆ ಚಿಟಿ ಚಿಟಿ ಅಂತ ಬರ್ತಾನೆ ಇದೆ, ಒಂಚೂರು ತಲೆ ಹೊರಗೆ ಹಾಕ್ಲಿಕ್ ಬಿಡಲ್ಲ, ಏನ್ರಿ ಮಳೆ ಇದು, ದೇವ್ರು ಏನ್ ಮಾಡ್ತಿದ್ದಾನೆ ಅಂತ ನಾವು ಮಳೆಯ ವಿಷಯದಲ್ಲಿ ಮೂಗು ಸೊಟ್ಟಾಗಿ ಮಾಡಿದ್ರೆ ಅಥವಾ ಅದರ ಬಗೆಗೆ ಅಸಮಾಧಾನದ ಮಾತುಗಳನ್ನ ಆಡಿದ್ರೆ ಅದು ಭಗವಂತನನ್ನೇ ನಿಂದಿಸಿದ ಹಾಗೆ. ಮಳೆ ಬರ್ಲಿಲ್ಲ, ತಡ ಆಯ್ತು, ಏನ್ರಿ ಮಳೆನೇ ಬರ್ಲಿಲ್ಲ,
ಬಂದಾಗ ಯಾಕೆ ಬಂತು ಅಂತ ಬೈದ್ವಿ. ಬಾರದೇ ಇದ್ದಾಗ ಯಾಕೆ ಬರ್ಲಿಲ್ಲ ಅಂತ ಅದನ್ನೂ ಆಡ್ಕೊಂಡ್ವಿ. ನಮ್ಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲದೆ ಇದ್ರು, ಏನಾದ್ರೂ ತಿಳಿದು ಮಾಡುವವರನ್ನ ಆಡ್ಕೊಳ್ಳಿಕ್ಕಂತೂ ಗೊತ್ತು. ಇದು ನಮ್ಮ ತಪಸ್ಸನ್ನ ಹಾಳು ಮಾಡುತ್ತೆ ಅಂತ ಹೇಳಿದ್ರು. ನಾವು ಎಷ್ಟು ಇನ್ನೊಬ್ಬರ ಬಗ್ಗೆ ಅಲ್ಲ ನನಗೆ ಗೊತ್ತಿಲ್ಲ ಅವರಿಬ್ರು ಹೇಗಿದ್ದಾರೋ, ಸುಮ್ನೆ ಇಲ್ಲದೆ ಇದ್ದ ಅವರ ಸಂಬಂಧಗಳನ್ನೆಲ್ಲ ಕಲ್ಪಿಸಿಕೊಂಡು ಅವರಿಬ್ರು ಸರಿ ಇಲ್ಲ ಅಂತ ಯಾವುದೋ ಒಂದು ಅವ್ರ ಪಾಡಿಗೆ ಅವ್ರ ಗಂಡ ಹೆಂಡತಿ ಇರ್ತಾರೆ. ಇವರು ಅವ್ರ ಬಗ್ಗೆ ಭಾರಿ ಡಿಸ್ಕಷನ್. ಎಲ್ಲೆಲ್ಲ ಕೆಲಸ ಮಾಡ್ತಾರೆ, ಅವ್ನ ಕಂಪನಿ ಎಲ್ಲ ಹೆಂಗ್ ನಡೆಸ್ತಾನೆ, ಅವಳು ಹೆಂಗೆಲ್ಲ ಊರು ತಿರುಗ್ತಾಳೆ, ಯಾರಿಗ್ ಬೇಕು ಊರಿನ ಸಂಗತಿ? ನಾವು ಸುಮ್ನೆ ನಮ್ದೇ ಕೈಕಾಲು ಸರಿ ನೆಟ್ಟಗಿಟ್ಕೊಂಡು ಬೇಕಾದ ಕೆಲಸ ಮಾಡುವಲ್ಲಿ ಯೋಚನೆ ಮಾಡಿದ್ರೆ 1000 ಕೆಲಸ ಇದೆ. ಎಲ್ರತ್ರನು ಅವ್ರು ಹಾಗ್ ಮದುವೆ ಆದ್ರು, ಅವ್ರು ಹೀಗ್ ಮದುವೆ ಆದ್ರು, ಅವರು ಇಂಥದ್ದು ಸಂಪಾದನೆ ಮಾಡ್ಕೊಂಡು, ಇಂತಿಂಥ ಚೌಲ್ಟ್ರಿಯಲ್ಲಿ ಇಷ್ಟಿಷ್ಟು ದುಡ್ಡು ಖರ್ಚು ಮಾಡಿ, ಅವ್ರು ಏನಾದ್ರೂ ಮಾಡ್ಕೊಳ್ತಾರೆ. ಆಗೋರು, ಅದನ್ನ ಆಮೇಲೆ ಅನುಭವಿಸೋರು ಎಲ್ಲ ಅವರು. ಅಥವಾ ಯಾವುದೋ ಕಂಪನಿ, ಅಥವಾ ಯಾವುದೋ ಆಟ, ಅಥವಾ ಯಾವುದೋ ಒಂದು ವ್ಯವಹಾರ, ಅಥವಾ ಯಾವುದೋ ಒಂದು ಬಟ್ಟೆ ಬರೆ ಆಭರಣ, ಅಥವಾ ಯಾವುದೋ ಒಂದು ರಾಜಕೀಯ, 100 ವಿಷಯಗಳನ್ನ ಕಾರಣ ಇಲ್ಲದೆ ತಲೆ ಮೇಲೆ ಎಳ್ಕೊಂಡು ನಾವು ಬೇಡವಾದ ವಿಷಯಗಳನ್ನ ತಲೆ ಮೇಲೆ ಹಾಕೊಂಡು ಮಾತಾಡ್ತಾ ಇರ್ತೇವೆ. ಅನಗತ್ಯವಾದದ್ದು. ಎಷ್ಟಿದೆ ಸರಿಯಾದ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಜೀವನದಲ್ಲಿ. ಎಷ್ಟು ಅನುಕೂಲ ಇದೆ ಏನೇನೋ ಸತ್ಯವನ್ನ ಅನುಭವಿಸ್ಲಿಕ್ಕೆ. ಆದ್ರೆ ಕೃಷ್ಣ ಅಷ್ಟು ಸುಲಭವಾಗಿ ಕೊಟ್ಟಿದ್ದಾನೆ ಅಂತ ನೀವು ಉಪನಿಷತ್ತಿನ ಭಾಗಗಳನ್ನು ನೋಡದೆ ಇದ್ರೆ ಗೊತ್ತೇ ಆಗಲ್ಲ. ಎಷ್ಟು ಗೀತೆ ಅಂತ ನೋಡುವಾಗ ಮಾತ್ರ ಅದು ಕೇವಲ ಬಾಯಿ ಮಾತಿಗೆ ಸರ್ವಶಾಸ್ತ್ರೋಪನಿಷತ್ ಸಾರ ಅಂತ ಹೇಳಿದ್ದಲ್ಲ ಅಂತ ಗೊತ್ತಾಗುತ್ತೆ. ಅಸತ್ತು ಹಾಗೆ ಅಮೃತದ ಬಗ್ಗೆನೇ ಒಂದು ಖಂಡ ಇದೆ. ಮೃತ್ಯು ಹೇಗೆ ದೇವ್ರು ಅನ್ನೋದಕ್ಕೇನೆ ಒಂದು ಖಂಡ ಇದೆ. ಅದರ ಆ ಭಾಗವನ್ನ ಅಮೃತಂ ಚೈವ ಮೃತ್ಯುಶ್ಚ ಅಂತ ಐತರೇಯ ಉಪನಿಷತ್ತಿನಲ್ಲಿ ಒಂದು ಭಾಗ. ಆ ಭಾಗದಲ್ಲಿ ಆ ಋಷಿಗಳು ಪರಮಾತ್ಮನನ್ನು ಎರಡೂ ಮುಖದಲ್ಲಿ ಚಿಂತಿಸುವ ಬಗೆ ಹೇಗೆ ಅನ್ನುವುದನ್ನ ಅವರು ನಿರೂಪಣೆ ಮಾಡುತ್ತಾರೆ. ಆ ನಾವು ಈ ಇಂಥ ವಿಷಯಗಳಲ್ಲಿ ಎಲ್ಲಿಯೂ ಕೂಡ ಮೂಲಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳನ್ನ ಶಾಸ್ತ್ರಕಾರರು ನಿರೂಪಣೆ ಮಾಡಿದ್ದಾರೆ ಅನ್ನೋದ್ರ ಕಡೆ ಗಮನಕ್ಕೆ ಹೋಗಲ್ಲ. ನಮಗೆ ಇದನ್ನ ನೋಡಿ ಸಾಮಾನ್ಯ ಅನುವಾದ ಮಾಡುವಾಗ ಎಲ್ರೂ ಕೂಡ ಇದು ಮಳೆ ನಾನು ಬರೆಸ್ತೇನೆ, ಬಿಸಿಲು ನಾನು ಕೊಡ್ತೇನೆ, ಮಳೆ ನಿಲ್ಲಿಸುವುದು ನಾನೇ, ಅಲ್ಲಿಗೆ ಅನುವಾದ ಮುಗೀತು. ಆದ್ರೆ ಅದು ಕೇವಲ ಅಷ್ಟೇ ವಿಷಯವನ್ನ ಹೇಳುತ್ತಿಲ್ಲ ಅನ್ನೋದನ್ನ ನಾವು ಗಮನಿಸಿದ್ರೆ, ಏಷ ಪುರುಷಃ ಅಮೃತಃ, ಇವನೇ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಮೂಲವಾದ ಅಮೃತ ಶಕ್ತಿಯಾಗಿದ್ದಾನೆ. ಮೃತ್ಯುಶ್ಚ, ಇವನೇ ಮೃತ್ಯೂ ಆಗಿದ್ದಾನೆ. ಹೇಗೆ ಅನ್ನೋದಕ್ಕೆ ಒಂದಿಷ್ಟು ವಿವರಣೆಗಳನ್ನ ಇಡೀ ಉಪನಿಷತ್ತು ಕೊಡ್ತಾ ಹೋಗುತ್ತೆ. ಹಾಗೆ ಸತ್ತು ಮತ್ತೆ ಅಸತ್ತಿನ ಕುರಿತಾಗಿಯೂ ಹಾಗೇನೆ. ಇದು ಈಗ ನಾನು ಈ ಶ್ಲೋಕಕ್ಕೆ ಹೇಳಿದೆ ಎಲ್ಲ ಹಿಂದಿದ್ದು ಹಾಗೆ. ಅದೇ ಆ ಉಪನಿಷತ್ತಿನಲ್ಲಿ ಬಂತಲ್ಲ, ಅಥ ಕಸ್ಮಾದ್ ಉಚ್ಯತೆ ಗತಿರಿತಿ ಬ್ರಹ್ಮೈವ ಗತಿಸ್ತದ್ಧಿಗಮ್ಯತೆ ಪಾಪ ಮುಕ್ತೈಹಿ ಅನ್ನೋ ಒಂದು ವೇದದ ಭಾಗ. ಗತಿ ಅನ್ನೋ ಶಬ್ದಕ್ಕೆ ಅವನೇ ಭರ್ತ, ಅವನೇ ಪ್ರಭು, ಅವನೇ ಸಾಕ್ಷಿ, ಅವನೇ ನಿವಾಸ, ಅವನೇ ಶರಣಂ, ಅವನೇ ಸುಹೃತ್. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸದಸತ್ ಅನ್ನೋ ವಿಷಯದಲ್ಲಿ ಭಗವಂತನಿಗೆ ನೂರಾರು ಕಡೆ ಅದರ ಉಲ್ಲೇಖವನ್ನ ಮಾಡಿ ಅದರ ಹಿಂದಿರುವ ಕಾರಣ ನೀವು ತಾತ್ಪರ್ಯ ನೋಡಿದಾಗ ಸತ್ ಅನ್ನೋದಕ್ಕೆ ಏನ್ ಅರ್ಥ ಬಂತು? ಸಾಧು ಗುಣಪೂರ್ಣ ಅಂತ ಅರ್ಥ ಬಂತು. ಭಾಷ್ಯದಲ್ಲಿ ನೋಡುವಾಗ ಕಾರ್ಯಂ ಅಂತ ಅರ್ಥ ಬಂತು. ಆಚಾರ್ಯ ಇನ್ನೂ ಕೆಲವು ಕಡೆ ಎಲ್ಲ ಉಪನಿಷತ್ತಿನಲ್ಲಾಗ್ಲಿ ಇನ್ನುಳಿದ ಕಡೆಗಳಲ್ಲಾಗ್ಲಿ ಸತ್ ಅನ್ನೋ ಶಬ್ದಕ್ಕೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಟ್ಟಿದ್ದಾರೆ. ಒಂದೇ ಸಾಲನ್ನ ಸುಮ್ನೆ ಮತ್ತೆ ಮತ್ತೆ ರಿಪೀಟ್ ಮಾಡೋದಂತಿಲ್ಲ. ಒಂದೋ ಶಾಖಾ ಭೇದದಿಂದ ಅದೇ ಸಾಲನ್ನ ಹೇಳ್ತಾರೆ, ಅಥವಾ ಸ್ವಲ್ಪ ಪಾಠಾಂತರದಿಂದ ಕೂಡಿದ ಬೇರೆ ಸಾಲನ್ನ ಜೋಡಿಸ್ತಾರೆ, ಅಥವಾ ಬೇರೆನೇ ಅರ್ಥದಿಂದ ಕೂಡಿದ, ಅಥವಾ ಈ ತನಕ ತಿಳಿದ ಅರ್ಥಕ್ಕಿಂತ ಸ್ವಲ್ಪ ಹೆಚ್ಚಿನ
ಸ್ತರವನ್ನ ತಲುಪುವುದಕ್ಕೆ ಅನುಕೂಲಕರವಾದ ವಾತಾವರಣವನ್ನ ನಿರಂತರ ನಿರ್ಮಾಣ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಭಗವಂತ ಹಾಗೊಂದು ಅದ್ಭುತವಾದ ಪ್ರವೃತ್ತಿಯನ್ನ ನಿರಂತರ ನಮಗೆ ಕಣ್ಣರಳಿಸಿ ನೋಡುವವರಿಗೆ ಕೊಡ್ತಾನೆ. ಯಾವುದೂ ಜೀವನದಲ್ಲಿ ವ್ಯರ್ಥ ಅಲ್ಲ. ಎಲ್ಲದಕ್ಕೂ ಒಂದು ಸುಂದರವಾದ ಬದುಕಿನ ಅಸ್ತಿತ್ವದ ಕಲ್ಪನೆಯ ಜೊತೆಗೆ ಬದುಕು ನಡೆಯುತ್ತೆ. ಅಂಥ ಒಂದು ವಿಶಿಷ್ಟವಾದ ಅನುಭವವನ್ನ ನಾವು ಅನುಷ್ಠಾನಕ್ಕೆ ತಂದುಕೊಳ್ಳಿಕ್ಕೋಸ್ಕರ ಉಪನಿಷತ್ತಿನ ಸಾಲುಗಳನ್ನ ಸರಳ ಪದಗಳಲ್ಲಿ ಕೃಷ್ಣ ತುಂಬಿಸಿ, ಮಳೆಯಾಗ್ಲಿ, ಚಳಿಯಾಗ್ಲಿ, ಬಿಸಿಲಾಗ್ಲಿ, ಸೆಕೆಯಾಗ್ಲಿ ಅಥವಾ ಇನ್ನೇನೇ ಚಳಿಯಾಗ್ಲಿ, ಎಲ್ಲವೂ ಕೂಡ ಭಗವಂತನ ಪ್ರಸಾದ ಅಂತ ಯಾರು ತಿಳಿದು ಅದನ್ನ ಸ್ವೀಕರಿಸ್ತಾನೋ ಅದೇ ಒಂದು ತಪಸ್ಸಾಗ್ಬಿಡುತ್ತೆ. ಇನ್ನು ತಪಾಮಿ ಅಂದ್ರೆ ತಪಸ್ಸು ಮಾಡುವವನಲ್ಲಿ ನಿಂತು ತಪಿಸುವವನು ನಾನೇ. ಅವನ ದೇಹದಂಡನೆ ಮಾಡುವ ಮೂಲಕ ಆ ದೇಹದಂಡನೆಯಿಂದ ಪ್ರೀತಿಗೊಳ್ಳುವವನು ನಾನೇ. ಆ ತಪಸ್ಸಿನ ಸ್ಥೈರ್ಯವನ್ನ, ಆ ತಪಸ್ಸಿನ ದೃಢತೆಯನ್ನ, ಆ ತಪಸ್ಸಿನ ದೀರ್ಘಕಾಲಿಕ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಿ ಭಗವಂತ ರಕ್ಷಣೆಯನ್ನು ಕೊಡ್ತಾನೆ. ಅದರಿಂದಾಗಿ ಎಲ್ಲರಲ್ಲಿ ನಿಂತು ಆಲೋಚನೆ ಮಾಡಿಸುವವನು ಅವನೇ. ಎಲ್ಲರ ದೈಹಿಕವಾದ ಉಪಾಸನಾ ಸ್ಥಿತಿ ಅಥವಾ ದಂಡನ ಸ್ಥಿತಿ ಏನಿದೆ, ದೈಹಿಕವಾಗಿ ದಂಡನೆ ಮಾಡಿಕೊಳ್ಳುವಂಥದ್ದೇನಿದೆ, ಇದೂ ಕೂಡ ಭಗವಂತನೇ ತಪಾಮಿ ನಡೆಸ್ತಾ ಇರುವಂಥದ್ದು. ಹೀಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಚಟುವಟಿಕೆ, ಒಳ್ಳೆಯ ಕಾರ್ಯ, ಈ ಎಲ್ಲದಕ್ಕೂ ಬೆಂಗಾವಲಾಗಿ ನಿಂತಿರುವಂತಹ ಭಗವಂತ ಅವನನ್ನ ತಪಿಸುವುದು, ಅವನೇ ತಪಸ್ಸು ಮಾಡ್ತಾ ಇದ್ದಾನೆ ಅಥವಾ ಅವನೇ ತಪಾಮಿ ಅಂದ್ರೆ ಸುಡ್ತಾ ಇದ್ದಾನೆ ಅಂತ ಹೇಳಿದ್ದು ಕೇವಲ ಒಂದು ಅನಿರೀಕ್ಷಿತವಾದ ಸಂಗತಿ ಅಲ್ಲ. ಅದರ ಹಿಂದೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುವಂತದ್ದಾದ್ರಿಂದ ಆಲೋಚನೆ ಮಾಡಿದಾಗ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇದೆ. ಆ ಇಂಟರ್ಲಿಂಕ್ ಅರ್ಥ ಆಗ್ಬೇಕಾದ್ರೆ ಭಗವಂತನೇ ನಮ್ಮನ್ನ ಆ ರೀತಿ ನಿಂತು ಆಲೋಚಿಸುವಂತೆ ಮಾಡ್ಬೇಕು. ಅದಕ್ಕೋಸ್ಕರ ಅವನನ್ನು ತಪಾಮಿ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಜಗತ್ತು. ಯಾವ ವಿಷಯವೂ ಕೂಡ ಯಾವುದಕ್ಕೂ ಸಂಬಂಧ ಇಲ್ಲದೆ ತಾನೊಬ್ಬನೇ ತಾನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಪೂರ್ವ ಸಂಗತಿಯನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯಾ, ಮೂರು ವೇದಗಳಲ್ಲಿ ನಿಪುಣರು ಅಥವಾ ಮೂರು ಅರ್ಥವನ್ನು ಕೂಡ ಭಗವಂತನ ಅಂದ್ರೆ ಮೂರು ಅರ್ಥಗಳಲ್ಲಿ ಜಗತ್ತು ತೆರೆಕೊಂಡಿದೆ ಎಲ್ಲಾ ಕಡೆ. ಮೂರು ವೇದಗಳ ಅಂಶದಲ್ಲಿ ಇರ್ಬೋದು. ವೇದಗಳಲ್ಲಿ ಪ್ರತಿಯೊಂದರಲ್ಲೂ ಸಾತ್ವಿಕ ಅರ್ಥ, ರಾಜಸ ಅರ್ಥ, ತಾಮಸ ಅರ್ಥ ಅಂತ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದು ನಮ್ಮ ಒಲುಮೆಗೆ ಹತ್ತುತ್ತೋ ಅದರ ಮೂಲಕ ನಮ್ಮ ಪ್ರವೃತ್ತಿ ಎಂತದ್ದು ಅಂತ ನಮ್ಮ ಬಗ್ಗೆ ಊಹಿಸ್ಬೇಕಾಗಿಲ್ಲ. ಆದ್ರೆ ಸಾಮಾನ್ಯ ಎಲ್ಲರೂ ಹಾಗೆ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನಿಜವಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೋಸ್ಕರ ಈ ದಾರಿಯನ್ನ ತೋರಿಸಿಕೊಟ್ಟದ್ದು. ರುದ್ರೋ ಅಂದ್ರೆ ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ. ಪೂತ ಪಾಪಾಹ, ಪಾಪಗಳನ್ನ ಕಳೆದುಕೊಂಡ, ಯಜ್ಞದಲ್ಲಿ ಸೋಮವನ್ನ ಪಾನ ಮಾಡಿದ, ತ್ರೈವಿದ್ಯಾಹ ಮೂರು ವೇದಗಳನ್ನ ನಿರಂತರ ಅಧ್ಯಯನದ ಪರಂಪರೆಯಲ್ಲಿ ತಂದುಕೊಂಡು ಕೇವಲ ಪೂಜಾ ಪುರಸ್ಕಾರದ ದೃಷ್ಟಿಯಿಂದ ಯಜ್ಞೈ ಇಷ್ಟ ಸ್ವರ್ಗತಿಂ ಪ್ರಾರ್ಥೆಯಂತೆ ಅಂಥವರು ಪ್ರಾರ್ಥನೆ ಅಂದ್ರೆ ಪರಮಾತ್ಮನನ್ನ ಯಾರು ಅಂಥವ್ರು ಪ್ರಾರ್ಥಿಸುತ್ತಾರೋ, ಸೋಮವನ್ನ ಪಾನ ಮಾಡಿದವರು, ಪಾಪಗಳನ್ನ ಕಳೆದುಕೊಂಡವರು, ಮೂರು ರೀತಿಯ ಮಹಾವಿದ್ಯೆಗಳಲ್ಲಿ ಪಳಗಿದವರು, ಅವರು ಯಜ್ಞದ ಮೂಲಕ ನಿಮ್ಮನ್ನ ಒಲಿಸಿ ಆಚರಿಸಿ ಸ್ವರ್ಗತೆಂ ಪ್ರಾರ್ಥೆಯಂತೆ. ಇನ್ನು ಕೆಲವರು
ಅವರಿಬ್ಬರ ಸಾಮರ್ಥ್ಯವನ್ನ ಗಮನಿಸಿ, ಅಂದ್ರೆ ಭಗವಂತ ಮತ್ತು ಅವನ ಅತ್ಯಂತ ಹತ್ತಿರದ ಸೇವಕನಾದಂಥ ಪ್ರಾಣನನ್ನು ಇಬ್ಬರನ್ನು ಯಜ್ಞದಲ್ಲಿ ತೃಪ್ತಿಪಡಿಸಿ ಸ್ವರ್ಗತಿಂ ಪ್ರಾರ್ಥೆಯಂತೆ ಉತ್ತಮ ಲೋಕಗಳನ್ನ ಬಯಸ್ತಾರೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ಸುರೇಂದ್ರ ಲೋಕವನ್ನ ಅಶ್ನಂತಿ, ದಿವ್ಯಾನ್ನ ದಿವಿ ಭೋಗಾನ್ನ ಪುಣ್ಯಂ ಆಸಾದ್ಯ. ದೇವಲೋಕದ ಸ್ಥಾನಮಾನ ಸಿಗುವುದು ಏನು ಸುಲಭದ ಮಾತಲ್ಲ, ಅದಕ್ಕೂ ತುಂಬಾ ಶ್ರಮ ಇದೆ. ಆದ್ರೆ ದೇವರೇ ಬೇಕು ಅಂತ ಹಠ ಹಿಡಿದವನಿಗೆ, ಸ್ವರ್ಗದ ಬಗ್ಗೆ ಯೋಚನೆಯೇ ಮಾಡದೆ ದೇವರ ಪ್ರೀತಿಯೇ ಪ್ರಧಾನ ಅಂತ ಭಾವಿಸಿದವನಿಗೆ ಅದೆಲ್ಲ ಸಿಗುವುದರ ಜೊತೆಗೆ ಮೋಕ್ಷ ಸಿಗುತ್ತೆ. ನಮಗೇನು ಅಂದ್ರೆ ಲೋಕದ ಉಪಾಸನೆ ಮಾಡುವವರಿಗೆ ವೈದಿಕ ಫಲ ಸಿಗುವುದಿಲ್ಲ, ವೈದಿಕದ ಬದುಕಿನಲ್ಲಿ ಬದುಕ್ತೇವೆ ಅಂತ ಭಾವಿಸಿದವರಿಗೆ ಆ ಅನುಕೂಲಗಳು ಒದಗಿ ಬರುವುದಿಲ್ಲ. ಬಹಳ ಪುಣ್ಯ ಇದ್ದಾಗ ಮಾತ್ರ, ತುಂಬಾ ಆ ಪುಣ್ಯವು ಕೂಡ ಹಿಂದೆ ಮಾಡಿದ ಸತ್ಕರ್ಮದ ಫಲ ಹೊರತು ಬೈ ಬರ್ತ್ ಏನೂ ಕಾರಣ ಇಲ್ಲದೆ ಒಬ್ಬನಿಗೆ ಲಕ್ಕಿ ಅಥವಾ ಅದೃಷ್ಟ ಹುಟ್ಟಿಕೊಡುವುದು ಸಾಧ್ಯ ಇಲ್ಲ. ಹಿಂದೆ ಮಾಡಿದ ಯಾವುದೋ ಒಂದು ಸತ್ಕರ್ಮವೇ ಪ್ರತಿಯೊಂದು ಅಸಿಸ್ಟೆಂಟ್ ಅಥವಾ ಸಹಕಾರಿಯನ್ನ ಪಡೆದು ಮಾಡುವ ಕೆಲಸದಲ್ಲೂ ಕೂಡ ಸ್ವಲ್ಪ ಎಚ್ಚರದಿಂದ ನಾವು ನಮ್ಮ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡೇ ಆ ಭೋಗಗಳನ್ನು ಅನುಭವಿಸಬೇಕಾಗತ್ತೆ. ತಪ್ಪಿತು ಅಂದ್ರೆ ಮತ್ತೆ ದುಃಖಕ್ಕೆ ಈಡಾಗುವಂತೆ ಮಾಡುತ್ತೆ. ಒಂದ್ಸಲಕ್ಕೆ ನಾವು ಎಷ್ಟೋ ಕಾರ್ಯಭಾರಗಳನ್ನು ಮಾಡಿ ಅದರಿಂದ ನಮಗೆ ಗೊತ್ತೇ ಇಲ್ಲದೆ ಹೆಸರು ಬಂದು ಬಿಡುತ್ತೆ. ನಾವು ಅದಕ್ಕೆ ಶ್ರಮನೇ ಪಟ್ಟಿರುವುದಿಲ್ಲ. ಬಹಳ ಜನ ಹಾಗೆ ಅನ್ಕೊಳ್ತಾರೆ, ಏನ್ರಿ ಏನೂ ಮಾಡ್ಲಿಲ್ಲ ಆದ್ರೂ ಕೂಡ ಅವ್ರಿಗೆ ಅಷ್ಟು ಹೆಸರು ಬರುತ್ತೆ. ಇಲ್ಲ, ಈಗ ಏನು ಮಾಡದೇ ಇರುವುದು, ಇನ್ಯಾವತ್ತೋ ಒಂದ್ ದಿವಸ ಮಾಡಿದ ಡಿಸೈನು ಇವತ್ತದು ಉಪಯೋಗಕ್ಕೆ ಬಂದು ಅವನಿಗೆ ಸಿಕ್ಕಾಪಟ್ಟೆ ಅದರಿಂದ ನೇಮ್ ಅಂಡ್ ಫೇಮ್ ಬರುತ್ತೆ. ಆದ್ರೆ ಮಾಡುವಾಗ ಅವನ ತಲೆಯಲ್ಲಿ ಇದನ್ನ ನಾಲ್ಕಾರು ಜನ ನೋಡ್ಬೇಕು, ಇದನ್ನು ತಮ್ಮ ಸಂಗ್ರಹದಲ್ಲಿ ಇಟ್ಕೊಳ್ಬೇಕು, ಇದೆ ಯಾವುದು ಯೋಚಿಸಿರುವುದಿಲ್ಲ. ಆದ್ರೆ ಪುಣ್ಯ ಅಂತಹ ಅದ್ಭುತವಾದ ಸಂಬಂಧವನ್ನ ಮತ್ತೆ ಮತ್ತೆ ಬೆಳೆಸುತ್ತೆ. ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್. ದೇವಭೋಗಗಳನ್ನ, ದಿವ್ಯವಾದ ದೇವಭೋಗಗಳನ್ನ ಸ್ವೀಕರಿಸ್ತಾರೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರೆ, ಇನ್ನೂ ಒಂದು ಶ್ಲೋಕದ ಮೂಲಕ ಅದರ ಮುಂದುವರಿಕೆ ಇದೆ. ನಾಳೆ ಮತ್ತೆ ಹರಿವಾಸರ ಇರುವುದರಿಂದಾಗಿ ಬೆಳಗ್ಗೆ ಪಾಠ ಮುಗಿಸಿ ಆಮೇಲೆ ನಿತ್ಯದ ಚಟುವಟಿಕೆಯಲ್ಲಿ ತೊಡಗಬಹುದು ಅಂತ ಭಾವಿಸ್ತೇನೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.